ರಂಗೇರಿದೆ ತುಮಕೂರು ಲೋಕಸಭಾ ಚುನಾವಣೆ. ಪರಮೇಶ್ವರ್ ಅವರ ಮನವಿಗೆ ಸ್ಪಂದಿಸಿದ್ರ ದೇವೇಗೌಡರು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ದಿಢೀರ್ ಸಭೆಯನ್ನ ಕರೆದಿದ್ದಾರೆ ಎಚ್.ಡಿ. ದೇವೇಗೌಡರು. ಇಲ್ಲಿ ದೇವೇಗೌಡರು ನಿನ್ನೆ ಅಷ್ಟೇ ಭೇಟಿಯಾಗಿದ್ರು. ಪರಮೇಶ್ವರ್ ಅವರು ದೇವೇಗೌಡರನ್ನ ಈ ಒಂದು ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ತುಮಕೂರು ಕ್ಷೇತ್ರವನ್ನ ದಯವಿಟ್ಟು ನಮಗೆ ಬಿಟ್ಕೊಡಿ ಅಂತ. ಸೊ ಹೀಗಾಗಿ ಈಗ ತುಮಕೂರು ಕ್ಷೇತ್ರದ ನಾಯಕರ ಸಭೆಯನ್ನ ಕರೆದಿದ್ದಾರೆ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು. ತುಮಕೂರು ಜೆಡಿಎಸ್ ಮುಖಂಡರಿಗೆ ಬುಲಾವನ್ನ ನೀಡಲಾಗಿದೆ. ತುಮಕೂರು ಜೆಡಿಎಸ್ ಮುಖಂಡರಿಗೆ ಬುಲಾವನ್ನ ನೀಡಿದ್ದಾರೆ. ಇಲ್ಲಿ ಬೆಂಗಳೂರಿನತ್ತ ಹೊರಟಿದ್ದಾರೆ ಶಾಸಕ ಗೌರಿಶಂಕರ್ ಅವರು. ತುಮಕೂರು ಕ್ಷೇತ್ರ ಬಿಟ್ಟು ಕೊಡುವ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಬಿಟ್ಕೊಡ್ಬೇಕಾ ಅಥವಾ ನಮ್ಮ ಅಭ್ಯರ್ಥಿನೇ ಸ್ಪರ್ಧೆಯನ್ನ ಮಾಡಬೇಕಾ ಅನ್ನುವ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಇಲ್ಲಿ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವಂತ ಗೌರಿಶಂಕರ್ ಅವರು ಈಗ ಬೆಂಗಳೂರಿಗೆ ಹೊರಟಿದ್ದಾರೆ. ಅಲ್ಲಿ ದೇವೇಗೌಡರನ್ನ ಮೀಟ್ ಆಗಲಿದ್ದಾರೆ. ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ದೋಸ್ತಿ ನಾಯಕರಿಗೆ ಕಗ್ಗಂಟಾಗಿದೆ ತುಮಕೂರಿನ ಕದನ. ನಾನು ಸ್ಥಳೀಯ ನಾಯಕರ ಜೊತೆ ಮಾತನಾಡುವುದಿಲ್ಲ, ನಾನು ವೇಣುಗೋಪಾಲ್ ಜೊತೆಯಲ್ಲಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ನಾನು ಸ್ಥಳೀಯ ನಾಯಕರ ಜೊತೆ ಯಾವುದೇ ರೀತಿಯಾದಂತಹ ಚರ್ಚೆಯನ್ನ ಮಾಡೋದಿಲ್ಲ, ವೇಣುಗೋಪಾಲ್ ಅವರ ಜೊತೆನೆ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು 28 ಕ್ಷೇತ್ರದಲ್ಲೂ ಕೂಡ ಪ್ರಚಾರಕ್ಕೆ ಹೋಗ್ತೇನೆ. ನಾವು 20 ಸ್ಥಾನವನ್ನ ಗೆಲ್ಲುತ್ತೇವೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತ ಬಿರುಕಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು. 28 ಕ್ಷೇತ್ರದಲ್ಲೂ ಪ್ರಚಾರಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ನಾನು ಪ್ರಚಾರವನ್ನ ಮಾಡ್ತೇನೆ ಅಂತ ಹೇಳಿರುವಂತದ್ದು. 20 ಕ್ಷೇತ್ರ ಪ್ಲಸ್ 8 28 ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನ ಮಾಡ್ತೀನಿ ಅಂತ ಮಾಜಿ ಸಿಎಂ ಮಾತನಾಡಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಪಾಪ ಸಿಟ್ಟಿಂಗ್ ಮೆಂಬರ್ ಅಲ್ಲ, ಅದರಿಂದ ಕೇಳ್ತಾ ಇದ್ದಾರೆ. ನಾವು ವೇಣುಗೋಪಾಲ್ ಅವ್ರ ಜೊತೆ ಮಾತಾಡ್ತೀನಿ. ನಾನು ಇಲ್ಲಿ ಮಾತಾಡಲ್ಲ, ಇಲ್ಲಿ ಯಾರ ಜೊತೆಲೂ ಮಾತಾಡಲ್ಲ. ಅಲ್ಲಿ ವೇಣುಗೋಪಾಲ್ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಮಾತಾಡ್ಲಪ್ಪ, ನಮ್ದು ಮಾತಾಡ್ಲಿ ಅವರು. ನಾನು ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಜೊತೆ ಮಾತಾಡ್ತೀನಿ. ಅದೇ ಇದಾರಲ್ಲ ಆಸ್ಪಿರೆಂಟ್ಸ್ಗಳು, 4-5 ಜನ ಇದ್ದಾರೆ ಆಸ್ಪಿರೆಂಟ್ಸು. ನೋಡೋಣ, ಒಬ್ಬರು ತೀರ್ಮಾನ ಮಾಡ್ಬೇಕಲ್ಲ. ಒಂದೇ ಹಂತದಲ್ಲಿ ಕೈ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ 1-2 ಎಂದು ಪಟ್ಟಿ ಬಿಡುಗಡೆ ಆಗೋದಿಲ್ಲ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ 1 ಹಂತ 2 ಹಂತ ಅಂತ ಕೈ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡೋದಿಲ್ಲ, ಒಂದೇ ಹಂತದಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ. ಅಂದ್ರೆ 20 ಜನ ಅಭ್ಯರ್ಥಿಗಳ ಒಂದು ಹೆಸರನ್ನ ಒಂದೇ ಬಾರಿ ಅನೌನ್ಸ್ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಒಂದೇ ಹಂತದಲ್ಲಿ ಕೈ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತಂತೆ. 20 ಕ್ಷೇತ್ರದಲ್ಲೂ ಕೂಡ ಒಂದೇ ಬಾರಿ 20 ಕ್ಷೇತ್ರದ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ. 2-3 ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 28 ಕ್ಷೇತ್ರಗಳಲ್ಲಿ ಸಿಕ್ಕಿರೋದು 20 ಕ್ಷೇತ್ರ. ಸೊ ಹೀಗಾಗಿ ಆ 20 ಕ್ಷೇತ್ರಗಳಿಗೂ ಒಂದೇ ಬಾರಿ ಇಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡ್ತೀವಿ ಅಂತ ಇಲ್ಲಿ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದು ಹಂತ 2 ಹಂತ ಈ ರೀತಿಯಾಗಿ ಬಿಡುಗಡೆ ಮಾಡೋದಿಲ್ಲ. ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ, ಕಾನ್ಸ್ಟಿಟ್ಯೂನ್ಸಿಗಳು ಫೈನಲ್ ಆಗಿದ್ದಾವೆ. ಅವ್ರಿಗೆಷ್ಟು ನಮಗೆಷ್ಟು ಅಂತ ಆಗಿದ್ದಾವೆ, ಯಾವ್ಯಾವುದು ಅಂತ ಆಗಿದೆ. ಇನ್ನು ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಮಾಡಬೇಕು. ನಾಳೆ ನಮ್ದು ಇದ್ರ ಮೀಟಿಂಗ್ ಕರೆದಿದ್ದಾರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಅಲ್ಲಿ ಫೈನಲ್ ಆಗುತ್ತೆ. ಎಲ್ಲ ಒಟ್ಟಿಗೆ ಆಗ್ಬಿಡ್ತದೆ. ಫಸ್ಟ್ ಲಿಸ್ಟ್ ಇಲ್ಲ, ಸೆಕೆಂಡ್ ಲಿಸ್ಟು ಇಲ್ಲ. ಕರ್ನಾಟಕದ್ದು ಒಟ್ಟಿಗೆ